ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ವರ್ಗದ ಪರಮೋಚ್ಚ ನಾಯಕ. ತಳಮಟ್ಟದ ರಾಜಕೀಯದಿಂದ ಬಂದ ಸಿದ್ದು ಅಹಿಂದ ಸಮುದಾಯದ ಮೇಲೆ ಇಟ್ಕೊಂಡಿರೋ ಹಿಡಿತ ಎಲ್ಲರಲ್ಲೂ ಅಚ್ಚರಿ ಮೂಡಿಸುತ್ತೆ. ಒಂದು ವೇಳೆ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ರಾಜ್ಯದ ಅಹಿಂದ ವರ್ಗದ ಮೇಲೆ ಇರುವ ಹಿಡಿತ ಕೈ ತಪ್ಪುತ್ತೆ ಅನ್ನುವಂತಹ ಆತಂಕವೇ ರಾಷ್ಟ್ರ ರಾಜಕಾರಣಕ್ಕೆ ಹೋಗದಂತೆ ಅವರನ್ನ ತಡಿತಾ ಇದೆಯಾ? ಕುರ್ಚಿ ಕದನ ಕ್ಲೋಸ್, ಮುಂದೇನು ಮಾಡುತ್ತಾರೆ ಸಿದ್ದು? ದಿಲ್ಲಿ ಸಹವಾಸ ಬೇಡ ಅಂತಿರೋ ಸಿದ್ದು ಮುಂದಿನ ಪ್ಲಾನ್ ಏನು? ಖುಷಿಯಾಗಿದೆ, ಹೈಕಮಾಂಡ್ಗೆ ಖುಷಿಯಾಗಿದೆ, ಡಿಕೆ ಮತ್ತು ಡಿಕೆ ಬಣಕ್ಕೂ ಡಬಲ್ ಖುಷಿಯಾಗಿದೆ. ಯಾಕಂದ್ರೆ 3 ವರ್ಷದಿಂದ ಇದ್ದ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳಲಿದೆ. ಇನ್ನು ಮುಂದೆ ಸಿಎಂ ಕುರ್ಚಿ ವಿಚಾರವಾಗಿ ನಡೀತಾ ಇದ್ದ ವಾಗ್ದಾಳಿ ವಾಕ್ಸಮರಕ್ಕೂ ಫುಲ್ ಸ್ಟಾಪ್ ಸಿಗಲಿದೆ. ನಂಗೆ ಸಿಎಂ ಪಟ್ಟ ಕೊಡಿ ಅಂತ ಪದೇ ಪದೇ ದಿಲ್ಲಿಗೆ ಹೋಗೋದು ಡಿಕೆಗೆ ತಪ್ಪಲಿದೆ. ಒಂದು ಒಳ್ಳೆ ಮುಹೂರ್ತದಲ್ಲಿ ಡಿಕೆ ಪಟ್ಟಕ್ಕೆ ಏರ್ತಾರೆ. ಶಿವಕುಮಾರ ಪರ್ವ ಆರಂಭವಾಗಲಿದೆ. ಎಷ್ಟೇ ಕಷ್ಟಗಳಿದ್ದರೂ ಸಂಪುಟ ರಚನೆಯಾಗುತ್ತೆ. ಹೊಸ ಸಂಪುಟದಲ್ಲಿ ಹೊಸದಾಗಿ ಡಿಕೆಶಿ ಅಧಿಕಾರ ನಡೆಸ್ತಾರೆ. ಸಿಎಂ ಆದ್ಮೇಲೆ ಏನೇನು ಮಾಡಬೇಕು ಅಂತ ಡಿಕೆಶಿ ಅಂದ್ಕೊಂಡಿದ್ರು ಅದೆಲ್ಲವನ್ನೂ ಡಿಕೆಶಿ ಈಡೇರಿಸಿಕೊಳ್ತಾರೆ. ಆದ್ರೆ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡೋ ಸಿದ್ದು ಕತೆ ಏನಾಗುತ್ತೆ? ಸಿದ್ದು ಮುಂದಿನ ಭವಿಷ್ಯ ಏನು? ಇದೇ ನಿಗೂಢ. ಹೌದು, ನಿಗೂಢವಾಗಿದೆ. ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ ಅನ್ನೋದು ನಿಗೂಢವಾಗಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿರೋ ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾರೆ ಅಂತ ಹೇಳಲಾಗ್ತಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಎಐಸಿಸಿ ವರಿಷ್ಠರು ಸಿದ್ದರಾಮಯ್ಯಗೆ ಸಖತ್ ಆಫರ್ ಅನ್ನು ಕೂಡ ಕೊಟ್ಟಿದ್ದರು. ಆದ್ರೆ ಆ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಂಗೆ ನೀವು ಕೊಡೋ ಆಫರ್ ಬೇಡ, ನಾನು ರಾಜ್ಯಸಭೆಗೆ ಹೋಗಲ್ಲ ಅಂತ ಹೇಳಿದ್ದಾರಂತೆ ಸಿದ್ದು. ಅಂದಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಆಫರ್ ಕೊಡುವುದಕ್ಕೆ ಕೆಲವೊಂದು ಕಾರಣಗಳೂ ಇದ್ವು. ಸಿದ್ದರಾಮಯ್ಯ ಮಾಸ್ ಲೀಡರ್, ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಇದ್ರೆ ರಾಷ್ಟ್ರದಲ್ಲಿ ಪಕ್ಷ ಸಂಘಟನೆ ಸುಲಭವಾಗುತ್ತೆ. ಇದರಿಂದ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ. 2029 ಚುನಾವಣೆಗೆ ಭಾರೀ ಅನುಕೂಲ ಆಗಲಿದ್ದು, ಇದೆಲ್ಲ ಕಾರಣಕ್ಕೆ ಸಿದ್ದುಗೆ ರಾಜ್ಯಸಭೆ ಆಫರ್ ಅನ್ನ ಹೈಕಮಾಂಡ್ ನೀಡಿತ್ತು. ಬಲವಂತದ ಪದಚ್ಯುತಿ ಇಲ್ಲ ಅನ್ನೋ ಸಂದೇಶ. ಸಿದ್ದು ಪದತ್ಯಾಗವಲ್ಲ, ಪದೋನ್ನತಿ ಅಂತ ಬಿಂಬಿಸೋ ಪ್ರಯತ್ನ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಸುಲಭದ ಮಾತಲ್ಲ. ಅವರಂತಹ ದೈತ್ಯ ನಾಯಕನನ್ನ ಬಲವಂತವಾಗಿ ಹುದ್ದೆಯಿಂದ ಕೆಳಗಿಳಿಸಲಾಗುತ್ತಿದೆ ಎಂಬ ತಪ್ಪು ಸಂದೇಶ ಸಾರ್ವಜನಿಕರಲ್ಲಿ ರವಾನೆಯಾಗಬಾರದು ಎಂಬ ಬಗ್ಗೆ ಹೈಕಮಾಂಡ್ ಅತ್ಯಂತ ಎಚ್ಚರಿಕೆ ವಹಿಸಿದೆ. ಹೀಗಾಗಿಯೇ ಈ ಇಡೀ ಪ್ರಕ್ರಿಯೆಯನ್ನ ಸಿದ್ದು ಪದತ್ಯಾಗವಲ್ಲ, ಪದೋನ್ನತಿ ಅಂತ ಬಿಂಬಿಸೋ ಪ್ರಯತ್ನವನ್ನ ಮಾಡಿತ್ತು ಕಾಂಗ್ರೆಸ್ ಹೈಕಮಾಂಡ್. ಜೂನ್ 8ರೊಳಗೆ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯಗೊಳ್ಳಬೇಕಿದೆ. ಹೈಕಮಾಂಡ್ಗೆ ಕಾಲಾವಕಾಶ ತೀರಾ ಕಡಿಮೆ ಇದೆ. ಹೀಗಾಗಿ ಈ ಪ್ರಕ್ರಿಯೆಯನ್ನ ವಿಳಂಬ ಮಾಡದೆ ತಕ್ಷಣವೇ ಮುಗಿಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದರು. ಆದ್ರೆ ನನಗೆ ರಾಜ್ಯಸಭಾ ಸ್ಥಾನ ಸುತಾರಾಮ್ ಇಷ್ಟವಿಲ್ಲ ಅಂಥೇಳಿ ಆಫರ್ ರಿಜೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಎಂದಿದ್ರು ಸಿದ್ದು. ಸಿದ್ದರಾಮಯ್ಯ ರಿಸೈನ್ ವಿಚಾರ ಬಂದಾಗೆಲ್ಲ ಸಿದ್ದು ಮುಂದೇನು ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ವು. ಒಂದೊಂದು ಬಾರಿ ಈ ಬಗ್ಗೆ ಮಾತಾಡ್ತಾ ಇದ್ದ ಸಿದ್ದರಾಮಯ್ಯ, ನಾನು ರಾಜ್ಯ ರಾಜಕಾರಣದಲ್ಲೇ ಇರಲು ಬಯಸುತ್ತೇನೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಲು ಬಯಸುವುದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ರು. ಸಿದ್ದು ಈ ರೀತಿ ಹೇಳೋದಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ಬೆನ್ನತ್ತಿದ್ರೆ ಹಲವಾರು ಅನುಮಾನಗಳು ಬರ್ತಾ ಇದ್ವು. ಆ ಅನುಮಾನಗಳೇನು? ರಾಜ್ಯಸಭಾ ಆಫರ್ ಅನ್ನ ಸಿದ್ದು ರಿಜೆಕ್ಟ್ ಮಾಡಲು ಕಾರಣವೇನು? ಇಲ್ಲಿದೆ ನೋಡಿ. ತಳಮಟ್ಟದ ರಾಜಕೀಯದಿಂದ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ. ಅಹಿಂದ ಸಾಮ್ರಾಜ್ಯದ ನಾಯಕನಾಗಿರೋ ಸಿದ್ದರಾಮಯ್ಯ ಅಹಿಂದ ಲಿಂಕ್ ಅನ್ನ ಕಳೆದುಕೊಳ್ಳಲು ಇಷ್ಟವಿಲ್ಲ. ದಿಲ್ಲಿಗೆ ಹೋದ್ರೆ ಜನರ ನೇರ ಸಂಪರ್ಕ ತಪ್ಪೋ ಆತಂಕವೂ ಅವರಲ್ಲಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಸಂಪೂರ್ಣವಾಗಿ ಎಐಸಿಸಿ ಅಧೀನದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ತಮ್ಮ ಆಪ್ತರಿಗೆ ಭದ್ರನೆಲೆ ಕಲ್ಪಿಸುವ ಉದ್ದೇಶಕ್ಕಾದರೂ ರಾಜ್ಯದಲ್ಲೇ ಇರೋದು ಅನಿವಾರ್ಯ ಅನ್ನೋ ಭಾವನೆ ಸಿದ್ದರಾಮಯ್ಯಗಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮುನ್ನ ಜೆಡಿಎಸ್ನಲ್ಲಿ ಇದ್ದೋರು. ಜೆಡಿಎಸ್ನಲ್ಲಿ ತಳಮಟ್ಟದಿಂದ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದವರು. ಅಹಿಂದ ವರ್ಗಗಳ ಮೇಲೆ ಇವರಿಗೆ ಹಿಡಿತವಿದೆ. ಅಹಿಂದ ಸಮುದಾಯ ಮತ್ತು ಪ್ರಾದೇಶಿಕವಾಗಿ ಜನರೊಂದಿಗಿನ ಒಡನಾಟವೇ ಅವರ ರಾಜಕೀಯ ಶಕ್ತಿ. ಇದೇ ಶಕ್ತಿ ಅವರನ್ನ ರಾಜ್ಯದ ಮಾಸ್ ಲೀಡರ್ ಅನ್ನಾಗಿ ಬೆಳೆಸಿದೆ. ದೆಹಲಿಗೆ ಹೋದ್ರೆ ಈ ಜನರೊಂದಿಗೆ ನೇರ ಸಂಪರ್ಕ ತಪ್ಪುತ್ತದೆ ಮತ್ತು ರಾಜ್ಯದಲ್ಲಿ ಅವರ ಪ್ರಭಾವವೂ ಕಮ್ಮಿಯಾಗುತ್ತದೆ ಅನ್ನೋ ಕಾರಣಕ್ಕೆ ದಿಲ್ಲಿಗೆ ಹೋಗೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ.
ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ರಾಜ್ಯದಲ್ಲಿ ವರ್ಚಸ್ಸು ಕಡಿಮೆಯಾಗುತ್ತೆ. ರಾಜ್ಯದಲ್ಲಿ ಸಿದ್ದುಗಿರೋ ಫ್ಯಾನ್ಸ್ ಬೇರೆ ಯಾರಿಗೂ ಇಲ್ಲ. ತಮ್ಮದೇ ಆದ ಅಭಿಮಾನಿಗಳನ್ನ ಭಾರೀ ಸಂಖ್ಯೆಯಲ್ಲಿ ಹೊಂದಿರುವ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣ ಒಗ್ಗೋದು ಕಷ್ಟ. ರಾಜ್ಯದಲ್ಲಿ ಸಿಗುವ ಮನ್ನಣೆ, ಗೌರವ ದಿಲ್ಲಿಯಲ್ಲಿ ಸಿಗುವುದು ಕಷ್ಟ ಎನ್ನುವ ಕಾರಣಕ್ಕಾಗಿ ದಿಲ್ಲಿಗೆ ಸಿದ್ದರಾಮಯ್ಯ ಹೋಗದೇ ಇರಬಹುದು. ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಇರುವ ವರ್ಚಸ್ಸು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಕಮ್ಮಿಯಾಗುತ್ತಿರುವುದು ಸಿದ್ದರಾಮಯ್ಯ ಅವರು ಆಫರ್ ತಿರಸ್ಕರಿಸುವುದಕ್ಕೆ ಕಾರಣವಿದ್ರೂ ಇರಬಹುದು. ಸಿದ್ದರಾಮಯ್ಯ ಜನಪ್ರಿಯ ಯೋಜನೆಗಳನ್ನು ತಂದವರು. ಕ್ಷೀರಭಾಗ್ಯ, ಅನ್ನಭಾಗ್ಯ ಸೇರಿದ ಹಾಗೆ ಹಲವಾರು ಯೋಜನೆಗಳನ್ನು ತಂದು ಫೇಮಸ್ ಆದವರು. ಕೊನೆಗೆ ಗ್ಯಾರಂಟಿ ಯೋಜನೆ ತಂದು ಮನೆ ಮಾತಾದವರು. ಇಂಥ ಸಿದ್ದರಾಮಯ್ಯಗೆ ಒಂದು ಗುರಿ ಇದೆ. ತಮ್ಮ ಬೆಂಬಲಿಗರನ್ನ, ತಮ್ಮ ಆಪ್ತರನ್ನ ದಡ ಸೇರಿಸುವ ಹೊಣೆಯನ್ನೂ ತಾವೇ ಹೊತ್ತಿದ್ದಾರೆ. ರಾಜ್ಯದಲ್ಲಿದ್ದುಕೊಂಡೇ ಇದೆಲ್ಲ ಮಾಡಬೇಕು ಅಂತ ನಂಬಿರೋ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗದೇ ಇರೋದಕ್ಕೆ ಇದೂ ಒಂದು ಕಾರಣ. ಸಿದ್ದರಾಮಯ್ಯ ವಿದಾಯ ಪೋಸ್ಟ್ ಹಾಕಿದ್ರ. ಸಿದ್ದರಾಮಯ್ಯ ರಾಜೀನಾಮೆ ಮಾತಿನ ಮಧ್ಯೆಯೇ ಸಾಧನೆಗಳ ಗುಣಗಾನ ನಡೆದಿದೆ. ತಮ್ಮ ಸಾಧನೆಗಳನ್ನೇ ಸಿದ್ದರಾಮಯ್ಯ ಮೆಲುಕು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಅವರು, ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇವೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೆ ತಲುಪಿಸಿದ್ದೇವೆ. ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಕುಟುಂಬಕ್ಕೆ ಪೌಷ್ಟಿಕ ಆಹಾರ ಭದ್ರತೆ ನೀಡಿದೆ. 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ವಿದಾಯದ ಪೋಸ್ಟ್ ಅಂತಾನೇ ಹೇಳಲಾಗ್ತಿದೆ. ಮುಂದೇನು ಮಾಡಬೇಕು? ಆಪ್ತರ ಜೊತೆ ಸಿದ್ದು ಚರ್ಚೆ. ದೆಹಲಿಯಿಂದ ಬೆಂಗಳೂರಿಗೆ ಮರಳಿದ ನಂತರ ಸಿದ್ದರಾಮಯ್ಯ ಅವರು ತಮ್ಮ ಅತ್ಯಾಪ್ತ ಸಚಿವರು ಮತ್ತು ನಂಬಿಕಸ್ಥ ಶಾಸಕರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಿದ್ದಾರೆ. ಅವರ ಮುಂದಿನ ನಡೆಯೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಗುರುವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರವೇ ಎಲ್ಲಾ ಗೊತ್ತಾಗಲಿದೆ.